ಇನ್ನು ಮೊಬೈಲ್ ನೋಡುವ ಹುಚ್ಚು ಏನಾದರೂ ಹೆಚ್ಚಾಗಿದೆಯಾ, ಹೃದಯಕ್ಕೆ ಇದೇ ಕೂತನ್ನ ತರ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಮೊಬೈಲ್ ವಿಕಿರಣಕ್ಕೆ ಹೃದಯ ಘಾಸಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸಿದೆ. ಕೋವಿಡ್ ಬಳಿಕ ಮೊಬೈಲ್ ಮೇಲೆ ಹೆಚ್ಚು ಜನರು ಅವಲಂಬಿತರಾಗ್ಬಿಟ್ಟಿದ್ದಾರೆ. ಹೀಗಾಗಿ ಯಾವಾಗಲೂ ಮೊಬೈಲ್ ನೋಡ್ತಾ ನಿದ್ದೆಯನ್ನೇ ಮಾಡ್ತಾ ಇಲ್ಲ ಜನ. ಸೊ ಇವೆಲ್ಲವೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗಿದೆಯಾ? ಊಟ ತಿಂಡಿ ಮಾಡದೆ, ನಿದ್ದೆ ಮಾಡದೆ, ಒತ್ತಡದ ಬದುಕು ಮತ್ತೊಂದು ಕಡೆ, ಇದರಿಂದ ಕೂಡ ತಲೆನೋವು, ಸುಸ್ತು, ಹೃದಯದ ಹೆವಿನೆಸ್ ಸಾಧ್ಯ ಆಗುತ್ತೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಲಾಂಗ್ ಟರ್ಮ್ ಮೊಬೈಲ್ ಯೂಸೇಜ್ ನಿಂದ ಸಾಕಷ್ಟು ತೊಂದರೆಗಳನ್ನ ನಾವು ಎಸ್ಪೆಷಲಿ ಮಕ್ಕಳಲ್ಲಿ ಹಾಗೂ ಮಧ್ಯವಯಸ್ಕರಲ್ಲಿ ನಾವು ನೋಡ್ತಾ ಇದ್ವಿ. ಯಾಕೆಂತಂದ್ರೆ ಸಾಕಷ್ಟು ಜನ ಮೊಬೈಲ್ಗೆ ಅಂಟ್ಕೊಂಡು ಕುಳಿತುಕೊಳ್ಳೋದ್ರಿಂದ ಈ ಹೊರಗಡೆ ಹೋಗ್ತಕ್ಕಂಥದ್ದು, ಈ ಫಿಸಿಕಲ್ ಆಕ್ಟಿವಿಟಿ, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲದೂ ಕೂಡ ತುಂಬಾ ಜನ ಮಿಸ್ ಮಾಡ್ಕೋತಾರೆ. ಯಾಕಂದ್ರೆ 24 ಗಂಟೆ ಮೊಬೈಲ್ಗಳಲ್ಲಿ ಇವರು ತಲ್ಲೀನಾಗಿರ್ತಾರೆ. ಸೊ ಇದರಿಂದ ಇವರಿಗೆ ಕಂಟಿನ್ಯೂಸ್ ಆಗಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಕೂಡ ಎಫೆಕ್ಟ್ ಆಗುತ್ತೆ. ತಲೆನೋವು ಬರ್ತಕ್ಕಂಥದ್ದು, ತಲೆ ಸುತ್ತು ಬರ್ತಕ್ಕಂಥದ್ದು, ಹಾಗೆ ಜೋಮ್ ಬರ್ತಕ್ಕಂಥದ್ದು. ಸೊ ಎಲ್ಲೋ ಒಂದು ಕಡೆ ಇವರಿಗೆ ಮೆಮೊರಿ ಲಾಸ್ ಆಗ್ತಕ್ಕಂಥದ್ದು, ಇರಿಟಬಿಲಿಟಿ ಜಾಸ್ತಿ ಆಗೋದು, ಬೇರೆಯವ್ರ ಜೊತೆ ಸರಿಯಾಗಿ ಮಿಂಗಲ್ ಆಗಲ್ಲ, ಈ ಕಮ್ಯುನಿಕೇಶನ್ ಅಷ್ಟಾಗಿ ಇರೋದಿಲ್ಲ. ಸೊ ಏನೇ ಸಣ್ಣ ಪುಟ್ಟ ಮಾತಾಡಿದ್ರು ಕೂಡ ತುಂಬಾ ಸಿಡ್ಕಂತದ್ದು, ಸ್ಟಡೀಸ್ ಕಡೆ ಗಮನ ಕೂಡ ತುಂಬಾ ಕಮ್ಮಿ ಆಗುತ್ತೆ. ಸೊ ಇವೆಲ್ಲಾನು ಕೂಡ ಈ ಮೊಬೈಲ್ ನ ಜಾಸ್ತಿ ಬಳಕೆ ಮಾಡೋದ್ರಿಂದ ಆಗುವಂತ ಒಂದು ದುಷ್ಪರಿಣಾಮಗಳು ಅಂತಾನೆ ಹೇಳಬಹುದಾಗಿದೆ. ಇದರ ಜೊತೆಗೆ ಯಾವಾಗ ಹೆಚ್ಚಿನ ಮಾಹಿತಿ ನೀಡಿದರೆ ನಮ್ಮ ಪ್ರತಿನಿಧಿ ಪ್ರಗತಿ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಪ್ರಗತಿ, ಈಗ ಹಾಸನ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ ಹೃದಯಾಘಾತ. ಈ ನಿಟ್ಟಿನಲ್ಲಿ ಒಂದು ಕಡೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಜೊತೆ ನಾಳೆ ಖುದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಭೆ, ಇನ್ನೊಂದು ಕಡೆ ವರದಿ ಕೂಡ ಸಿದ್ಧ ಆಗಿದೆ. ಗುರುವಾರ ಅದು ಸರ್ಕಾರಕ್ಕೆ ಸೇರತ್ತೆ. ಮಧುಸೂದನ್, ಹಾಸನದಲ್ಲಿ ಹಠಾತ್ ಹೃದಯಾಘಾತ ಪ್ರಕರಣ ಏರಿಕೆ ಆಗಿರುವಂತದ್ದು ಆರೋಗ್ಯ ಇಲಾಖೆಗೆ ಟೆನ್ಷನ್ ಹೆಚ್ಚಿಸಿತ್ತು. ಈ ಹಿನ್ನೆಲೆಯಲ್ಲಿ ಒಂದು ಸಲಹಾ ಸಮಿತಿಯನ್ನ, ಸ್ಪೆಷಲ್ ಸಲಹಾ ಸಮಿತಿಯನ್ನ ನೇಮಕ ಮಾಡ್ತಾರೆ. ಮೊದಲನೇದಾಗಿ ಈ ವ್ಯಾಕ್ಸಿನ್ಗೂ ಹೃದಯಾಘಾತಕ್ಕೂ ಸಂಬಂಧ ಇದೆಯಾ ಅನ್ನುವಂಥದ್ದನ್ನ ಆ ಸಲಹಾ ಸಮಿತಿಗೆ ಕಂಡುಹಿಡಿಯೋದಕ್ಕೆ ಹೇಳ್ತಾರೆ. ವ್ಯಾಕ್ಸಿನ್ಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ವರದಿಯನ್ನ ಸಲಹಾ ಸಮಿತಿ ನಿನ್ನೆ ಅಷ್ಟೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುತ್ತೆ. ಅದಾದ ಬೆನ್ನಲ್ಲೇ ಈಗ ಹಾಸನದ ಹೃದಯಾಘಾತಕ್ಕೆ ಹಾಗಾದ್ರೆ ಕಾರಣ ಏನು? ಅಲ್ಲಿ ದಿಢೀರಂತ ಹೃದಯಾಘಾತ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಏನ್ ರೀಸನ್ ಅಂತ ಪತ್ತೆ ಹಚ್ಚೋದಕ್ಕೆ ಈ ಒಂದು ತಾಂತ್ರಿಕ ಸಲಹಾ ಸಮಿತಿಗೆ ಜವಾಬ್ದಾರಿಯನ್ನ ಆರೋಗ್ಯ ಇಲಾಖೆ ಕೊಡುತ್ತೆ. ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಒಂದಷ್ಟು ತಜ್ಞರನ್ನೊಳಗೊಂಡಂತಹ, ಅಂದ್ರೆ 10 ಜನ ತಜ್ಞರನ್ನೊಳಗೊಂಡಂತಹ ಸಮಿತಿ ಇರುತ್ತೆ. ಅದರಲ್ಲಿ ರಾಜೀವ್ ಗಾಂಧಿ ಎದುರೋಗ ಆಸ್ಪತ್ರೆಯ ನಿರ್ದೇಶಕರಾಗಿರ್ಬೋದು ಅಥವಾ ಪ್ರಮುಖ ನ್ಯೂರಾಲಜಿಸ್ಟ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಹೃದ್ರೋಗ ತಜ್ಞರು, ಇವರೆಲ್ಲರೂ ಕೂಡ ಆ ಸಮಿತಿಯಲ್ಲಿ ಇರ್ತಾರೆ. ಇವರಿಗೆ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜೊತೆಗೆ ಅದರ ಒಂದು ಸಂಯೋಗದೊಂದಿಗೆ ಈ ಒಂದು ವರದಿಯನ್ನ ಸಿದ್ಧಪಡಿಸೋದಕ್ಕೆ ತಿಳಿಸ್ತಾರೆ. ಸೊ ಹಾಸನದಲ್ಲಿ ಏನಾಗ್ತಾ ಇದೆ ಅನ್ನುವಂತಹದನ್ನ ಪತ್ತೆ ಹಚ್ಚೋದಕ್ಕೆ ನಿರ್ದೇಶಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತರಾಗಿರುವಂತಹ ಈ ತಂಡ ಮೊದಲಿಗೆ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಹಾಸನದಲ್ಲಿ ಎಷ್ಟು ಜನ ಡೆತ್ ಆಗಿದ್ದಾರೆ, ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಯಾ ಅನ್ನುವಂಥದ್ದನ್ನ ಪತ್ತೆ ಹಚ್ಚುತ್ತಾರೆ. ಅದರಲ್ಲಿ 2 ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಷ್ಟೇ ಸಿಗುತ್ತೆ. ಅದರ ಬೇಸ್ ಮೇಲೆ ಒಂದಷ್ಟು ವಿಚಾರಣೆಯನ್ನ ಮಾಡ್ತಾರೆ. ಅದಾದ ಬೆನ್ನಲ್ಲೇ ಈಗ ಹಾಸನದಲ್ಲಿ ಮನೆಯಲ್ಲೇ ಮೃತಪಟ್ಟಂತಹವರ ಒಂದು ಫ್ಯಾಮಿಲಿ ಹಿಸ್ಟ್ರಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಅವರ ಮನೆಗೆ ಭೇಟಿ ನೀಡಿ ಅವರಿಗೇನಾದ್ರೂ ಅನುವಂಶೀಯವಾದ ಕಾಯಿಲೆ ಇತ್ತಾ, ಅವರ ಮನೆಯಲ್ಲಿ ಬೇರೆ ಯಾರಿಗಾದ್ರೂ. ಪ್ರಗತಿ, ಇನ್ನು ಮೊಬೈಲ್ ನ ಹೆಚ್ಚು ಆಗಿ ಬಳಸೋದ್ರಿಂದ ಆಗ್ತಾ ಇರುವಂತ ದುಷ್ಪರಿಣಾಮಗಳು, ಹೃದಯದ ಮೇಲೆ ಬೀಳ್ತಾ ಇರುವಂತ ಪರಿಣಾಮಗಳ ಬಗ್ಗೆ ವಿವರಣೆ ನೀಡೋದಾದ್ರೆ? ಮಧುಸೂದನ್, ಮೊಬೈಲ್ ಅಡಿಕ್ಷನ್ ಅನ್ನುವಂಥದ್ದು ಅಥವಾ ಈ ಇಂಟರ್ನೆಟ್ ಅಡಿಕ್ಷನ್ ಅನ್ನುವಂಥದ್ದು ಕೋವಿಡ್ ಆದ ಬಳಿಕ ಬಹುತೇಕರಲ್ಲಿ ಜಾಸ್ತಿ ಆಗಿದೆ. ಅಂದ್ರೆ ಆ ಮೊಬೈಲ್ ಅನ್ನ ನಾವು ರೀಲ್ಸ್ ನೋಡ್ತಾ ಇರ್ತೀವಿ, ಅಂದ್ರೆ ಒಂದು 5 ನಿಮಿಷ ರೀಲ್ಸ್ ನೋಡೋಣ, ನಿದ್ದೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಮೊಬೈಲ್ ನ ನೋಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ 5 ನಿಮಿಷ ಹೋಗಿ 2-3 ಗಂಟೆಗಳೇ ಆಗ್ಬಿಡುತ್ತೆ ರೀಲ್ಸ್ ನೋಡೋದಕ್ಕೆ ಶುರು ಮಾಡಿದ್ರೆ. ನಮ್ಮ ಅರಿವಿಗೆ ಬಾರದೆ ನಾವು ರೀಲ್ಸ್ ಅನ್ನ ಜಾಸ್ತಿ ನೋಡ್ತೀವಿ. ಇನ್ನೊಂದಿಷ್ಟು ಕಡೆ ಬ್ಲಾಗ್ಸ್ ಅನ್ನ ನೋಡೋದಾಗ್ಲಿ, ಇದೆಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯ ಟ್ರೆಂಡ್ ಆಗ್ಬಿಟ್ಟಿದೆ, ಜಾಸ್ತಿ ಆಗ್ತಾ ಇದೆ. ಅದು ಕೋವಿಡ್ ಆದ್ಮೇಲೆ, ಕೋವಿಡ್ ಸಂದರ್ಭದಲ್ಲಿ ಜನ ಬೋರ್ಡಮ್ ಹೋಗೋದಕ್ಕೋಸ್ಕರ ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ರು. ಬಟ್ ಕೋವಿಡ್ ಆದ್ಮೇಲೆ ಅದೇ ಒಂದ್ ರೀತಿಯಾಗಿ ಗೀಳಾಗ್ಬಿಟ್ಟಿದೆ. ಸೊ ಜಾಸ್ತಿ ರೀಲ್ಸ್ ಅನ್ನ ನೋಡ್ತಾ ಇರ್ತಾರೆ. ಜೊತೆಗೆ ತಮ್ಮ ಒಂದು ಈ ಹುಡುಗರಾಗ್ಲಿ ಏನು ಈ ಶರ್ಟ್ ಹಾಕೊಂಡಿದ್ದಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಶರ್ಟ್ ನಲ್ಲಿರುವಂತಹ ಪಾಕೆಟ್ ಅಲ್ಲಿ ಇಟ್ಕೊಂಡಿರುವಂತದ್ದು, ಇದೆಲ್ಲ ಎಲ್ಲೋ ಒಂದು ಕಡೆ ಅವರಿಗೆ ಹೃದಯಾಘಾತ ಆಗೋದಕ್ಕೆ, ಹೃದಯ ಸಂಬಂಧಿ ಕಾಯಿಲೆ ಬರೋದಕ್ಕೆ, ಅದೆಲ್ಲದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಮಧುಸೂದನ್, ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.